ಖರ್ಚು ಮಾಡಿದೆ ಸರ್ 1.5 ಅಲ್ಲ ರಿಪೇರಿ ಖರ್ಚು 1.5 ಲಕ್ಷ ಮಾಡ್ದ. ಹಾಂ ಸರ್. ನೋಡಿ ರೋಡಲ್ಲಿ ಇಷ್ಟೊಂದು ಗಾಡಿ ಓಡಾಡ್ಬೋದು, ಆದರೆ ಈ ಗಾಡಿಯಲ್ಲಿರೋ ಗತ್ತು ಮಾತ್ರ ಬೇರೆ ಯಾವ ಗಾಡಿಯಲ್ಲೂ ಇಲ್ಲ. ಈ ಗಾಡಿ A to Z ಫುಲ್ ರೀಸ್ಟೋರ್ ಮಾಡಿದ್ದೀರಿ ನೋಡಿ. ಫುಲ್ ಎಲ್ಲ ಕಡೆ ಕ್ರೋಮಿಂಗ್ ಕೂಡ ಮಾಡಿಸಿದ್ದೀರಿ. ನಮಸ್ಕಾರ ಕರ್ನಾಟಕ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ವಿಡಿಯೋದಲ್ಲಿ ಯಾವ ಬೈಕ್ ತಂದಿದ್ದೇನೆ ಅಂದರೆ ದ ಕಿಂಗ್ ಆಫ್ ಆಲ್ ಬೈಕ್ಸ್, RX100. ನೋಡಿ ಏನ್ ಸಕ್ಕದಾಗಿ ಕಾಣಿಸ್ತಾ ಇದೆ ಗಾಡಿ ಮಾತ್ರ. ಒಂದೇ ಒಂದು ಗಾಡಿ ಏಟರ್ಸ್ ಇಲ್ದಿರ, ಅದು ಕಂಪ್ಲೇಂಟ್ ಇಲ್ದಿರ ಅದು ಯಾವ್ದಾದ್ರು ಗಾಡಿ ಇದೆ ಅಂದ್ರೆ ಅದು RX100. ನೋಡಿದವ್ರು ಎಲ್ಲರಿಗೂ ಇಷ್ಟ ಆಗುತ್ತೆ ಈ ಬೈಕು. ನೋಡಿದವ್ರು ಎಲ್ಲರಿಗೂ ಓಡಿಸ್ಬೇಕು ಅಂತ ಫೀಲ್ ಆಗುತ್ತೆ. ಅಷ್ಟು ಸಕ್ಕದಾಗಿ ಬಿಟ್ರು ಈ ಗಾಡಿನ. ಇದರಲ್ಲಿರೋ ಇಂಜಿನ್ ಬಂದ್ಬಿಟ್ಟು 98cc 11 bhp ಮತ್ತೆ 10 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಆದ್ರೆ RX100 ಬಂದ್ಬಿಟ್ಟು 4 ಸ್ಪೀಡು. ಈ ಗಾಡಿ ಬಂದ್ಬಿಟ್ಟು 5 ಸ್ಪೀಡ್ಗೆ ಕನ್ವರ್ಟ್ ಮಾಡಿ ಇನ್ನೂ ಸ್ಪೀಡ್ ಎಲ್ಲ ಸಕ್ಕತ್ತಾಗಿ ಹೋಗುತ್ತೆ. ಮಾತೇ ಇಲ್ಲ. ಈ ಗಾಡಿ A to Z ಫುಲ್ ರೀಸ್ಟೋರ್ ಮಾಡಿದ್ದೀರಿ ನೋಡಿ. ಫುಲ್ ಎಲ್ಲ ಕಡೆ ಕ್ರೋಮಿಂಗ್ ಕೂಡ ಮಾಡಿಸಿದ್ದೀರಿ. ಸಕ್ಕದಾಗಿ ಕಾಣಿಸುತ್ತೆ ಈ ಗಾಡಿ ಮಾತ್ರ ಇನ್ ಪರ್ಸನ್ ನೋಡೋಕ್ಕೆ. RX ಶೋರೂಮಲ್ಲಿ ಬಿಟ್ಟಾಗೆ ಈ ಥರ ಪೇಂಟಲ್ಲಿ ಬಿಡ್ತಾಯಿದ್ರು. ನಮ್ಗೆ ಇದೇ ಕಲರ್ ಬೇಕು ಅಂತ ತಿರ್ಗಾ ರೀಸ್ಟೋರ್ ಮಾಡಿಸಿ ಇದೇ ಕಲರ್ ಪೇಂಟ್ ಮಾಡಿಸಿದಿರಿ. ಮತ್ತು ಇನ್ನೊಂದು ಮೇಯ್ನಾಗಿ ನೋಡಿ, ಈ ಸ್ಟಿಕ್ಕರ್ಗೆ ಮಾತ್ರ 2,500 ರೂಪಾಯಿ ಆಯಿತು. ಒರಿಜಿನಲ್ ಸ್ಟಿಕ್ಕರ್ ಹಾಕ್ಸಿದಿರಿ ಇದಕ್ಕೆ. ಈ ಗಾಡಿಯಲ್ಲಿ ಟಾಪ್ ಸ್ಪೀಡ್ ಎಲ್ಲ 130 ಈಸಿಯಾಗಿ ಹೋಗುತ್ತೆ ಗುರು. ಆರಾಮಾಗೆ ಲೈಟ್ ವೆಯ್ಟ್ ಇರೋದ್ರಿಂದ ಹಂಗೆ ನುಗ್ಬಿಟ್ಟು ಹೋಗುತ್ತೆ ಗುರು. ಗಾಡಿ ನೋಡಿ ಏನು ಕಾಂಪ್ಯಾಕ್ಟ್ ಆಗಿ ಚಿಕ್ಕದಾಗಿದೆ. ಈ ಥರ ಟ್ರಾಫಿಕ್ ಜಾಮಲ್ಲೆಲ್ಲ ಚಿಕ್ಕದಾಗಿರೋ ಗ್ಯಾಪ್ ಎಲ್ಲ ದೊಡ್ಡದಾಗಿದೆ. ಆರಾಮಾಗಿ ನುಗ್ಕೊಂಡು ಹೋಗ್ಬಿಡ್ಬೋದು. ಇದರಲ್ಲಿರೋ ವೀಲ್ಸ್ ಬಂದ್ಬಿಟ್ಟು ಫ್ರಂಟ್ 18 ಇಂಚ್ ವೀಲ್ಸ್ ಕೊಟ್ಟಿದ್ದಾರೆ. ಅದೇ ರೇರ್ ಬಂದ್ರೆ 16 ಇಂಚು. ಎರಡು ಬಂದ್ಬಿಟ್ಟು ಸ್ಪೋಕ್ಸ್ ವೀಲ್ಸ್. RX100 ಬಂದ್ಬಿಟ್ಟು 1985ರಲ್ಲಿ ಇಂಡಿಯಾದಲ್ಲಿ ಲಾಂಚ್ ಆಯ್ತು. ಅದು ಲಾಂಚ್ ಆಗಿದ್ ಬಂದ್ಬಿಟ್ಟು ಯಮಹಾ ಮತ್ತೆ ಈಸ್ಕಾಟ್ಸ್ ಗ್ರೂಪ್ ಅಂತ ಸೇರ್ಕೊಂಡು ಕೊಲಾಬ್ ಅಲ್ಲಿ ಈ ಗಾಡಿನ ಪ್ರೊಡಕ್ಷನ್ ಗೆ ತಂದ್ರು. ಇದರಲ್ಲಿರೋ ಶಾಕ್ ಅಬ್ಸರ್ವ್ ಬಂದ್ಬಿಟ್ಟು ಫ್ರಂಟ್ ಅಲ್ಲಿ ಟೆಲಿಸ್ಕೋಪಿಕ್ ಕೊಟ್ಟಿದ್ದಾರೆ. ಅದೇ ಬ್ಯಾಕ್ ಅಲ್ಲಿ ಬಂದ್ಬಿಟ್ಟು ಟ್ವಿನ್ ಶಾಕ್ ಅಬ್ಸರ್ವ್ಸ್ ಕೊಟ್ಟಿದ್ದಾರೆ. ಶಾಕ್ ಅಬ್ಸರ್ವ್ ಬಗ್ಗೆ ಹೇಳಂಗೆ ಇಲ್ಲ. ಈ ತರ ದಾರಿಯಲ್ಲೂ ನೋಡಿ ಆರಾಮಾಗಿ ಹೋಗ್ತಾ ಇದೆ. ಸಕ್ಕದಾಗಿದೆ ಶಾಕ್ ಅಬ್ಸರ್ವ್ ಕೂಡ. ಚಿಕ್ಕ ಮಕ್ಕಳಿಂದ ದೊಡ್ಡೋರ್ವರೆಗೂ ಈ ಗಾಡಿ ನೋಡಿದವರೆಲ್ಲ ಕಂಡಿಡಿತಾರೆ ಇದು ಯಾವ ಗಾಡಿ ಅಂತ. ಯಾವ ಗಾಡಿ ಅಂತ ಕಂಡಿಡಿಯೋದಲ್ಲ, ಪ್ರತಿಯೊಬ್ರು ಜನಗೂ ಈ ಗಾಡಿನ ಇಷ್ಟ ಆಗುತ್ತೆ. ಪ್ರತಿಯೊಬ್ರು ಲೈಫ್ ಅಲ್ಲೂ ಈ ತರ ಗಾಡಿ ಓಡಿಸ್ಬೇಕಂತ ಅವ್ರ ಲೈಫ್ ಅಲ್ಲಿ ಇರುತ್ತೆ. ಮತ್ತೆ ನೋಡಿ ಇದ್ರಲ್ಲಿರೋ ಹೆಡ್ ಲೈಟ್ ನೋಡಿ ರೌಂಡ್ ಆಗಿದೆ. ಮತ್ತೆ ಇಂಡಿಕೇಟರ್ಸ್ ಕೂಡ ರೌಂಡ್ ಆಗಿದೆ. ಇದ್ರಲ್ಲಿ ಇರೋದೆಲ್ಲ ಫುಲ್ ಹ್ಯಾಲೋಜಿನ್ ಲೈಟ್ಸ್. ಈ ತರ ಗಾಡಿಗಳನ್ನ ಇನ್ ಮುಂದೆ ಲೈಫ್ ಅಲ್ಲಿ ಯಾವುದೇ ಕಾರಣಕ್ಕೂ ಈ ತರ ಗಾಡಿಗಳನ್ನ ಅವ್ರು ಬಿಲ್ಡ್ ಮಾಡಲ್ಲ. ಈ ಗಾಡಿ ಮಾತ್ರ ಚಿನ್ನ ತರ ಇದೆ ಗುರು. ಇದ್ರಲ್ಲಿ ರೇಟ್ ಕೂಡ ಅಷ್ಟೇ. ಈ ಗಾಡಿ ಇವಾಗ ಬಂದ್ಬಿಟ್ಟು ರೀಸೆಂಟ್ ಆಗಿ 3 ಲಕ್ಷ ರೂಪಾಯಿ ಕೇಳಿದ್ರು ಇದೇ ಗಾಡಿನ. ಅಷ್ಟು ರೇಟ್ ಅಲ್ಲಿ ಹೋಗ್ತಾ ಇದೆ ಇವಾಗ RX ಗಳೆಲ್ಲ ಮಾರ್ಕೆಟ್ ಅಲ್ಲಿ. ಇದರಲ್ಲಿರೋ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಅಲ್ಲಿ ಈ ಕಡೆ ಸ್ಪೀಡ್ ತೋರಿಸುತ್ತೆ, ಈ ಕಡೆ RPM ತೋರಿಸುತ್ತೆ. ಇದ್ರಲ್ಲಿ ಬಂದ್ಬಿಟ್ಟು ಐ ಬೀಮ್ ಲೈಟ್, ನ್ಯೂಟ್ರಲ್ ಲೈಟ್ ಮತ್ತೆ ಟರ್ನ್ ಅಂದ್ರೆ ಇಂಡಿಕೇಟರ್ಸ್ ಲೈಟ್. RX ಅಲ್ಲಿ ಇದ್ದಿದ್ ಗತ್ತೆ ಬೇರೆ ಗುರು. ಇದ್ರಲ್ಲಿ ಓಡಿಸೋ ಮಜಾ, ಇದ್ರಲ್ಲಿ ಬರೋ ಸೌಂಡ್ಗೆ ಏನ್ ಓಡಿಸ್ತಾನೆ ಇರ್ಬೇಕು ಅನ್ಸುತ್ತೆ. ಆಮೇಲೆ ತುಂಬಾ ಜನ ರೋಡಲ್ಲಿ ಗಾಡಿನ ನೋಡಿದವರೆಲ್ಲ ಹಂಗೆ ಕಣ್ಣು ಮಿಟಿಕ್ಸ್ಕೊಂಡು ನೋಡ್ತಾರೆ. ಅಷ್ಟು ಸಕ್ಕದಾಗಿದೆ, ಅಷ್ಟು ರೋಡಲ್ಲಿ ಲುಕ್ಕಿಂಗ್ ಆಗಿದೆ ಈ ಗಾಡಿ ಮಾತ್ರ. ಎಲ್ಲರೂ ನೋಡ್ತಾರೆ ನೋಡಿ ಈ ಗಾಡಿನ ಎತ್ಕೊಂಬಂದ್ರೆ. ಚೆನ್ನಾಗಿದೆಯಾ ಸರ್? ಫುಲ್ಲು. ಹಾಂ ಸರ್. ಎಷ್ಟು ಖರ್ಚು ಮಾಡಿದೆ ಸರ್? 1.5. ಅಲ್ಲ ರಿಪೇರಿ ಖರ್ಚು 1.5 ಲಕ್ಷ ಮಾಡ್ದ. ಹಾಂ ಸರ್. ಫುಲ್ ರೀಸ್ಟೋರ್ ಸರ್. ಫುಲ್ ಸ್ಟಾಕಲ್ಲಿ ಬಂದು ಮೈಸೂರಿಗೆ ಬಂದ್ಬಿಡ್ತೀನಿ. ಮೈಸೂರು. ಹಾಂ ಸರ್. ಹಾಂ ಸರ್. ಬಾಯ್ ಸರ್. ಹಾಂ ಸರ್. ಸರಿ ಸರ್, ಬರ್ತೀನಿ. ಬ್ಯಾಂಗ್ಳೂರಲ್ಲಿಲ್ಲ ಪೊಲೀಸ್ ಕೂಡ ಎಷ್ಟು ಜೆನ್ಯೂನ್ ಗುರು. ಈ ಗಾಡಿನೆಲ್ಲ ನೋಡಿದಾಗ ಅವ್ರು ಎಂಕರೇಜ್ ಮಾಡ್ತಾರೆ ಇನ್ನೂ ಈ ತರ ಗಾಡಿನೆಲ್ಲ. ಅದು ವಯಸ್ಸು ಹುಡುಗರು ಓಡಿಸ್ತಾ ಇದ್ದಾರೆ ಕ್ಲೀನಿಂಗ್ ಮೈಂಟೈನ್ ಮಾಡಿಕೊಂಡು ಸ್ಟಾಕ್ ಆಗಿ. ಈ ಬೈಕಲ್ಲಿ ಫೇವ್ರೇಟ್ ಪಾರ್ಟ್ ಅಂದ್ರೆ ಎಲ್ಲರಿಗೂ ಇಷ್ಟ ಆಗೋದಂದ್ರೆ ಇದರಲ್ಲಿರೋ ಸೌಂಡು. ಬನ್ನಿ ಇದರಲ್ಲಿ ಸ್ಟಾರ್ಟ್ ಮಾಡ್ಬಿಟ್ಟು ಇದ್ರಲ್ಲಿ ಸೌಂಡ್ ಕೇಳಿಸ್ಕೊಳ್ಳೋಣ. ಎಷ್ಟೇ ಕೋಟಿ ಕೊಟ್ರೇನೋ ಈ ತರ ಸೌಂಡ್ ಮಾತ್ರ ಸಿಗಲ್ಲ ನಿಮ್ಗೆ. ಮೇನ್ ಆಗಿ ಇದ್ರಲ್ಲಿ ಬರೋ ಸೌಂಡ್ ಗುರು, ಸೌಂಡ್ ಮಾತ್ರ ಕ್ರೇಜಿಯಾಗಿ ಕೊಟ್ಟಿದ್ದಾರೆ ಈ ಬೈಕಲ್ಲಿ. ಈ ತರ ಸೌಂಡ್ ಬೇರೆ ಯಾವ ಗಾಡಿಯಲ್ಲೂ ಬರಲ್ಲ. ಓಡಿಸ್ಬೇಕಾದ್ರೆ ಆ ಫೀಲು ಇದ್ರಲ್ಲಿ ಬರೋ ಸೌಂಡ್ಗೆ ಇರುತ್ತೆ ನೋಡಿ. ಸಕ್ಕದಾಗಿ ಅನ್ಸುತ್ತೆ ನೋಡಿ. ಗೇರ್ ಡೌನ್ ಮಾಡ್ಬಿಟ್ಟು ಒಂದು ಸ್ಟ್ರೆಚ್ ಹೊಡೆದ್ರೆ
ಬರ ಅನ್ನತ್ತೆ, ಸಕ್ಕದಾಗಿರುತ್ತೆ ಸೌಂಡು ನೋಡಿ. ಮತ್ತೆ ಇದರಲ್ಲಿರೋ ಬ್ರೇಕ್ಸ್ ಬಂದ್ಬಿಟ್ಟು ಡ್ರಮ್ ಬ್ರೇಕ್ಸ್ ಬಗ್ಗೆನೂ ಮಾತಾಡಂಗಿಲ್ಲ, ಸಕ್ಕದಾಗಿ ಹಿಡಿಯುತ್ತೆ ಬ್ರೇಕು ನೋಡಿ. ಬ್ರೇಕ್ ಕೂಡ ಇಲ್ಲೂ ಕೂಡ ನಾವು ಪೇಂಟ್ ಮಾಡಿಸಿದ್ರಿ ಬಿಸಿಲಿಗೆ ನೋಡಿ, ಹಂಗೆ ಸಿಲ್ವರ್ ಹಂಗೆ ಪಳ ಅಂತ ಶೈನ್ ಆಗ್ತಾ ಇದೆ. ಬ್ರೇಕ್ಸ್ ಕೂಡ ಅಷ್ಟೇ ಗುರು, ಲಚಿಕ್ ಅಂತ ಹಿಡ್ದಿದ ತಕ್ಷಣ ನಿಂತ್ಕೊಂತೈತೆ. ಬ್ರೇಕ್ಸು ಕೂಡ ಸಕ್ಕದಾಗಿದೆ. ನೀವೇನಾದ್ರು ಮೋಟಾರ್ ಸೈಕಲ್ ಪ್ರೇಮಿ ಆಗಿದ್ರೆ ಒನ್ ಟೈಮ್ ಲೈಫಲ್ಲಿ RX ಓಡಿಸ್ ನೋಡಿ ಗುರು. ಇದ್ರಲ್ಲಿ ಬರ ಖುಷಿ ಬೇರೆ ಯಾವ ಗಾಡಿಯಲ್ಲೂ ಬರಲ್ಲ. ಏನ್ ಫೀಲ್ ಕೊಡ್ತಾ ಇದೆ ಗಾಡಿ ಮಾತ್ರ ಓಡ್ಸಕ್ಕೆ ನೋಡಿ. ರೋಡಲ್ಲಿ ಇಷ್ಟೊಂದು ಗಾಡಿ ಓಡಾಡ್ಬೋದು, ಆದ್ರೆ ಈ ಗಾಡಿಯಲ್ಲಿರೋ ಗತ್ತು ಮಾತ್ರ ಬೇರೆ ಯಾವ ಗಾಡಿಯಲ್ಲೂ ಇಲ್ಲ. ಆಮೇಲೆ ತುಂಬಾ ಜನ RXಗೆ ಹಂಗೆ ಸೈಕಲ್ ಟೈರ್ ತರ ಹಾಕ್ಸ್ತಾರೆ, ಅದೊಂದು ಅಷ್ಟೊಂದು ಲುಕ್ ಇರಲ್ಲ ನೋಡಿ. ಇದ್ರಲ್ಲಿ ಬಂದ್ಬಿಟ್ಟು ಬಟನ್ ಟೈರ್ ಹಾಕ್ಸಿದಿರಿ, ದಪ್ಪ ಆಗಿದೆ. ಇದು ಒಂಥರ ಲುಕ್ ಆಗಿದೆ ಗಾಡಿ ನೋಡಕ್ಕೆ, ಒಂಥರ ನೋಡಿ ಹೈಟಲ್ಲಿ ಹಿಂಗಿರೋ ತರ ಇದೆ ನೋಡಿ, ಏನ್ ಸಕ್ಕದಾಗಿ ಕಾಣಿಸುತ್ತೆ. ಇದು ರೆಡ್ ಲೈನ್ RPM ಎಷ್ಟು ನೋಡಿ, ಎಷ್ಟು ಲಾಂಗ್ ಆಗುತ್ತಂದ್ರೆ ನೋಡಿ. ಇನ್ನೂ ಆಗ್ತಾ ಇಲ್ಲ ನೋಡಿ, ಇಷ್ಟೊತ್ತಾದ್ರೆ ಕೂಡ ಆಗಿಲ್ಲ. ಯಪ್ಪ ಏನ್ ಕ್ರೇಜಿ ಆಗಿದೆ ಗುರು. ಒಂದ್ ಸಜೆಷನ್ ಹೇಳೋದಷ್ಟೇ, ಲೈಫಲ್ಲಿ ಒಂದ್ ಟೈಮು ನೀವು RX100 ಓಡಿಸಿ ತೀರಾ ಅಂದ್ರೆ ಲೈಫಲ್ಲಿ ಒಂದೇ ಒಂದು RX100 ಮಾತ್ರ ಈಸ್ಕೊಳ್ಳಿ. ಇದನ್ನ ಮಾತ್ರ ಮಿಸ್ ಮಾಡಬೇಡಿ. ಇದನ್ನ ಮಿಸ್ ಮಾಡಿದ್ರೆ ಲೈಫ್ ಪೂರ್ತಿ ರಿಗ್ರೆಟ್ ಮಾಡ್ತೀರಾ. ಆ ತರ ಗಾಡಿ RX100. ನಿನ್ನಿಂದಲೇ ಮನಸ್ಸಿಂದು ಕುಣಿದಾಡಿದೆ.